ನೋಡಿದ್ರ ನನ್ನ ಮೈದುನ ಎಷ್ಟೊಂದು ಶಾಲೆ ಕಲ್ತಿದ್ದಾನೆ, ಆದ್ರೆ ನನ್ನ ಮೈದುನಿಗೆ ಒಂದು ಸರ್ಕಾರಿ ನೌಕರಿ ಸಮೇತ ಇಲ್ಲ. ಭೂಮಿ ತಾಯಿ ಮಡಿಲಲ್ಲಿ ದುಡಿತಾ ಇದ್ದಾನೆ. ಅಂಥದ್ರಲ್ಲಿ ಅವನು ನೋಡಿ ಕಲಿತುಕೊಳ್ಬೇಕು ಈ ಕಲಿತ ಜನ. ಅತ್ತಿಗೆ ಯಾಕಮ್ಮ ಹಾಗನ್ನುತ್ತೀಯ? ಶಾಲೆ ಕಲಿತ ಮಾತ್ರಕ್ಕೆ ಹೊಲದಲ್ಲಿ ದುಡಿಯಬಾರದು ಅಂತ ಯಾವ ಪುರಾಣದಲ್ಲಿ ಹೇಳಿಲ್ಲ, ಇನ್ನು ಯಾವ ಕಾನೂನಿನಲ್ಲೂ ಬರೆದಿಲ್ಲ. ವ್ಯವಸಾಯ ಮಾಡೋದ್ರಲ್ಲಿ ತಪ್ಪೇನಿದೆಯಮ್ಮ? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಮೈದುನ, ಆದ್ರೆ ಕಲಿತಿದ್ದೀನಿ ಅಂತ ಗರ್ವದಿಂದ ಮಾತನಾಡುವ ಬುದ್ಧಿವಂತರು ಈ ನಿನ್ನ ಮಾತನ್ನ ಅರ್ಥ ಮಾಡಿಕೊಳ್ಬೇಕು. ಬಾರಪ್ಪ, ಆ ದೇವರಿಗೆ ಕೈ ಮುಗಿದು ಬಾ. ಅತ್ತಿಗೆ 100 ದೇವರನ್ನು ಪೂಜಿಸುವುದಕ್ಕಿಂತ ನಿನ್ನ ಹೆತ್ತ ತಾಯಿ ತಂದೆಯರನ್ನು ಪೂಜಿಸುವಂತ ಬಲ್ಲವರು ಹೇಳಿದ್ದಾರೆ. ಯಾಕೆಂದರೆ ಆ ದೇವರಿಗೂ ಕೂಡ ಜನ್ಮ ಕೊಟ್ಟಿದ್ದು ಒಬ್ಬ ತಂದೆ ತಾಯಿ ಅನ್ನುವುದು ಮಾತ್ರ ಮರೆಯಬೇಡಿ ಅಂತ ಹೇಳಿದ್ದಾರೆ. ಅಣ್ಣ, ಅತ್ತಿಗೆ, ನನ್ನ ಪಾಲಿಗೆ ನೀವೇ ತಂದೆ ತಾಯಿ ಬಂಧು ಬಳಗ, ಸಕಲವು ನೀವೇ, ಸರ್ವಸ್ವವು ನೀವೇ. ನನ್ನನ್ನು ಆಶೀರ್ವಾದ ಮಾಡಿ ಅಣ್ಣ. ಬಾರಪ್ಪ ಮೈದುನ, ನಿನಗೆ ಪ್ರಸಾದ ಕೊಡ್ತೀನಿ, ತೆಗೆದುಕೊಳ್ಬಾ. ಅತ್ತಿಗೆ, ಪ್ರಸಾದ ಇದು ದೇವರ ಪ್ರಸಾದವಲ್ಲ ಅತ್ತಿಗೆ, ಇದು ದೇವರ ಪ್ರಸಾದವಲ್ಲ. ಯಾಕಪ್ಪ ನಂದೀಶ, ಏನ್ ಹೇಳ್ತಾ ಇದ್ದೀಯ ನೀನು? ಅತ್ತಿಗೆ, ನಿಜನೇ ಹೇಳ್ತಾ ಇದ್ದೇನೆ, ಇದು ದೇವರ ಪ್ರಸಾದವಲ್ಲ. 10 ತಿಂಗಳು ಉತ್ತಿ ಬೆತ್ತಿ ಬೆಳೆದ ಅನ್ನದಾತ ಕೊಟ್ಟ ಅನ್ನ ಪ್ರಸಾದವಮ್ಮ ಇದು. ಅಂದ ಹಾಗೆ ಆ ಗುಡಿಯಲ್ಲಿರುವ ಕಲ್ಲು ದೇವರು ಹೇಗೆ ಕೊಡಲು ಸಾಧ್ಯ? ಅತ್ತಿಗೆ, ಈ ಮಾತು ಆ ದೇವರಿಗೂ ಗೊತ್ತು, ಆದರೆ ಅವನಿಗೆ ಹೇಳಲಿಕ್ಕೆ ಬಾಯಿಲ್ಲ. ಈ ನಮ್ಮ ಜನಕ್ಕೆ ತಿಳಿದುಕೊಳ್ಳಲಿಕ್ಕೆ ತಿಳುವಳಿಕೆ ಇಲ್ಲ ಅಷ್ಟೇ. ನಿಜಾನಂದ ಶಾಲಿನ ಮಾತು, ರೈತನ ಉಸಿರು ದೇಶಕ್ಕೆ ಹಸಿರು ಅನ್ನುವ ಈ ನೀತಿಗಟ್ಟಿ ಸಮಾಜ ರೈತನ ಸಮಾಧಿ ಮೇಲೆ ಸರ್ಕಾರ ನಡೆಸೋರಿಗೆ ಹೇಗೆ ಗೊತ್ತಾಗಬೇಕು ಈ ಬಡ ರೈತನ ಕಷ್ಟವನ್ನು? ಕಂಡವರ ಮನೆಯ ಅನ್ನಕ್ಕಿಂತ ನಮ್ಮ ಮನೆಯ ಗಂಜಿನೇ ಲೇಸು ಅನ್ನುವ ನಿಸ್ವಾರ್ಥಿ ಏನಾದ್ರೂ ಇಲ್ಲಿ ಈ ಜಗದಲ್ಲಿ ಇದ್ದರೆ ಅದು ಈ ಭೂತಾಯಿಯ ಮಡಿಲಲ್ಲಿ ಸೇವೆ ಮಾಡುತ್ತಿರುವ ನಿನ್ನಂತ ರೈತರೇ ಅಣ್ಣ, ರೈತರು. ಹೌದು ನಂದೀಶ, ನಮ್ಮ ದೇಶದಲ್ಲಿ ರೈತ ಬೆಳೆದಂತ ಬೆಳೆ ಹಳ್ಳಿಯಿಂದ ದಿಲ್ಲಿವರೆಗೂ ಸರ್ಕಾರದ ವ್ಯವಹಾರ ನಡೆಯುತ್ತೆ. ಒಂದು ವೇಳೆ ರೈತ ಬೆಳೆಯನ್ನೇ ಬೆಳೆದು ಹೋದ್ರೆ ಅವನ ಗತಿ ಅಧೋಗತಿ. ನಿಜಾತಿಗೆ ನಿನ್ನ ಮಾತು. ಈ ರೈತ ಅನ್ನನೇ ಬೆಳೆಯಲಿಲ್ಲವೆಂದರೆ ಈ ಜಗತ್ತೇ ಅಲ್ಲೋಲು ಕಲ್ಲೋಲವಾಗಿ ಸಕಲ ಜೀವರಾಶಿಗಳು ಸರ್ವನಾಶವಾಗಿ ಹೋಗಿಬಿಡುತ್ತವೆ. ಅಷ್ಟೇ ಯಾಕೆತ್ತಿಗೆ, ಈ ಬಡವ ಸರಾಯ ಕುಡಿದಿದ್ದರೆ ನಮ್ಮನ್ನಾಳುವ ಸರ್ಕಾರ ಬಿದ್ದು ಹೋಗುತ್ತದೆ. ಅದಕ್ಕೆ ಬಿದ್ದು ಹೋಗುತ್ತದೆ. ಸರ್ಕಾರ ನಡೆಸಲಿಕ್ಕೆ ಕುಡುಕಾಬೇಕು. ಈ ಜಗತ್ತಿಗೆ ಅನ್ನ ಹಾಕಿ ಸಲುವಕ್ಕೆ ನಿಮ್ಮಂತ ರೈತರು ಬೇಕನ್ನ, ರೈತರು ಬೇಕು. ಹೌದು ನಂದೀಶ, ನೀನ್ ಹೇಳೋ ಮಾತು ನಿಜ ಇದೆ. ಯಾಕೆಂದ್ರೆ ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆನೇ ಲೇಸು. ನೀನು ಹೊಲದಲ್ಲಿ ಕೆಲಸ ಮಾಡ್ತಿದ್ದೀಯ ಅಂದ್ಮೇಲೆ ನಿನ್ನ ಜನ್ಮ ಸಾರ್ಥಕವಾಯಿತು. ನಿಜ ಗೌರಿ, ನಿನ್ನ ಮಾತು ತಗುಳಿ ತುಂಬಿದ ತೊಟ್ಟಿಲಿನಲ್ಲಿ ಮಗುವನ್ನು ಮಲಗಿಸಿದಂತಾಗಿದೆ. ರೈತರಿಗೆ ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳು ಬಂದರೂ ಕೂಡ ಅವು ಶ್ರೀಮಂತರ ಮನಿ ಪಾಲಾಗಿರುತ್ತವೆ. ಅಂದಾಗ ನೆಮ್ಮದಿ ಎಲ್ಲಿಂದ ಇರಬೇಕು ಈ ಬಡ ರೈತನಿಗೆ? ಲಾಭ, ಈ ರೈತರಿಗೆ ಲಾಭ. ಈ ರೈತ ಅನ್ನನೇ ಬೆಳೆಯಲಿವೆಂದರೆ ಸಕಲ ಜೀವಿರಾಶಿಗಳು ಅಲ್ಲೋಲು ಕಲ್ಲೋಲಾಗಿ ಹೋಗಿರ್ತವೆ. ಅಂತದ್ರಲ್ಲಿ ಈ ರೈತನಿಗೆ ಲಾಭ ಎಲ್ಲಿಂದ ಬರ್ಬೇಕನ್ನ? ಲಾಭ ಎಲ್ಲಿಂದ? ಒಕ್ಕಲಿಗೆ ಒಕ್ಕಿದರೆ ಬಿಕ್ಕುವುದು ಜಗವೆಲ್ಲ, ಒಕ್ಕಲಿಗೆ ಒಕ್ಕಿದರೆ ಬಿಕ್ಕುವುದು ಜಗವೆಲ್ಲ ಅಂತ ಭಾಷಣದಲ್ಲಿ ಹೇಳುವ ಬಂಡ ರಾಜಕಾರಣಿಗಳಿಗೆ ಹೇಗೆ ಗೊತ್ತಾಗಬೇಕು ಈ ರೈತನ ಕಷ್ಟವನ್ನು? ಅಣ್ಣ,
ಹಿಂದೆ ಬ್ರಿಟಿಷರು ನಮ್ಮನ್ನು ತಮ್ಮ ಬೂಟಗಾಲಿನಿಂದ ಒದ್ದು ಅನ್ಯಾಯದಿಂದ ದುಡಿಸಿಕೊಳ್ಳುತ್ತಿದ್ದರು. ಅಂತವರ ವಿರುದ್ಧ ಕ್ರಾಂತಿ ಎಂಬ ಕಿಡಿಯನ್ನು ಹಚ್ಚಿ ಈ ನಮ್ಮ ಭಾರತ ಭೂಮಾತೆಯನ್ನು ಬಂಧನದಿಂದ ಮುಕ್ತಗೊಳಿಸಲಿಲ್ಲವೇ ನಮ್ಮ ಹಿಂದಿನ ಸ್ವತಂತ್ರ ಹೋರಾಟಗಾರರು. ಮೋಸವಾಯ್ತಣ್ಣ, ಮೋಸವಾಯ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಾರ್ದಂತೆ ಆಯ್ತು ಬಡ ರೈತರ ಬದುಕು. ಯಾಕೋ ಬಸಪ್ಪ? ಅಣ್ಣ, ಕಣ್ಣು ಅರಿಯದಿದ್ದವರೇ ಕರಳು ಅರಿಯೋರಿದೆ. ಅಣ್ಣ, ನಾನು ನೀನು ಒಂದೇ ಕರಳು ಬಳ್ಳಿಯಲ್ಲಿ ಹುಟ್ಟಿ ಜನಿಸಿ ಬಂದಿರು ಅನ್ನೋದು ಮಾತ್ರ ಮರಿಬೇಡಣ್ಣ. ನಿನ್ನನ್ನು ನೋಡಿದರೆ ನನಗೆ ಗೊತ್ತಾಗುತ್ತೆ ಏನೂ ಆಗಿದೆ ಅಂತ. ಬಸಪ್ಪ, ಏನಾಗಿದೆ ಅಂತ ಹೇಳು. ಏನಾಗಿಲ್ಲಪ್ಪ, ಸುಮ್ಮ ನಾನು ಹಾಗೆ ತಿಳಿದು ಅಂದಬಿಟ್ಟೆ. ನೋಡು ನೋಡು ನಂದೀಶ, ಇದನ್ನೆಲ್ಲ ವಿಚಾರ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಬರಲಿ ಅದನ್ನೆಲ್ಲ ಬಗೆಹರಿಸೋದಕ್ಕೆ ನಿಮ್ಮನ್ನ ಇದ್ದಾರೆ. ಅದ್ರ ಬಗ್ಗೆ ನೀನ್ ಯಾಕಪ್ಪ ತಲೆ ಕೆಡಿಸ್ಕೊತಾ ಇದೀಯಾ? ಅತ್ತಿಗೆ, ಅಣ್ಣ ಮರು ಮಾತನಾಡದೆ ಏನಾಗಿದೆ ಅಂತ ಹೇಳಿ. ಇಲ್ಲದಿದ್ದರೆ ಈ ನಂದೀಶನ ಮೇಲೆ ಆಣೆ. ನಂದೇಶ, ನಿಮ್ಮ ಅತ್ತಿಗೆ ಹೇಳುವುದರಲ್ಲಿ ಏನೋ ಒಂದು ಅರ್ಥವಿದೆ. ನಂದೀಶ, ಮುಂಗಾರು ಮಳೆ ಬಿತ್ತಬೇಕೆಂದು ಹಾಕಿರುವ ಮೆಣಸಿನ ಬೀಜಗಳು ಕೊಳೆತು ಹೋಗಿವೆ. ಭೂಮಿಗೆ ಎಷ್ಟೊಂದು ಹದವಿದ್ದರೂ ಕೊಳಿತು ಹೋಗಿಬಿಟ್ಟಿವೆ ಬೀಜಗಳು. ಅದಕ್ಕೋಸ್ಕರ ಆ ನನ್ನ ರೈತರು ಕೊಟ್ಟ ಬೀಜದಲ್ಲಿ ಮೋಸ ಮಾಡಿದ್ದಾನೆ ಆ ಕಳ್ಳ ಕಂಪನಿಯವ. ಅಣ್ಣ, ಕೊಳೆತು ಹೋಗುವಂತ ಕಳಪೆ ಬೀಜ ಕೊಟ್ಟ ಮಾಲೀಕನಿಗೆ ಅವನ ಕೈ ಕಾಲುಗಳನ್ನು ಕಟ್ಟಿಸಿ ಈ ನಮ್ಮ ಬಾರ್ಕೋಲಿನಿಂದ 4 ಏಟ ಬಾರಿಸಿದರೆ ಥಟ್ ಅಂತ ಹೇಳ್ತಾನೆ ಆ ಬೀಜ ಕೊಟ್ಟ ಮಾಲೀಕರ ಹೆಸರು. ಆವಾಗ ನಾವು ಎಲ್ಲಾ ರೈತರು ಒಗ್ಗಟ್ಟಾಗಿ ಸೇರಿಕೊಂಡು ಹಾಳಾದ ಬೀಜಕ್ಕೆ ಪರಿಹಾರ ಕೇಳಿದ್ರಾಯ್ತು. ಪರಿಹಾರ ಪರಿಹಾರ ಎಂಬುದು ಈ ರೈತನ ಮೂಗಿಗೆ ಒರೆಸುವ ತುಪ್ಪ ಹಿಟ್ಟಾಗಿದೆ. ಅಂದಾಗ ಎಲ್ಲಿ ಕೊಡುತ್ತಾರೆ ಅವರು ಪರಿಹಾರ? ಕಂಪನಿಯು ಮಾಡಿದ ತಪ್ಪನ್ನು ಒಪ್ಪಿ ಪರಿಹಾರ ಕೊಡುವಷ್ಟರಲ್ಲಿ ಮುಗಳಕ್ಕಿಂತ ತಾಯಿ ದೊಡ್ಡವಳಂದಾಗೆ ಸಾಲದಕ್ಕಿಂತ ಬಡ್ಡಿ ಬೆಳೆಯುತ್ತಿದಪ್ಪ, ಬೆಳೆಯುತ್ತಿದೆ. ಅಣ್ಣ ಅಣ್ಣ, ನಿಮ್ಮಂತ ರೈತರು ತಾಳ್ಮೆ ತೆಗೆದುಕೊಂಡಿದ್ದಕ್ಕೆ ತಲೆ ಮೇಲೆ ಏರಿ ಕುಳಿತಿದ್ದಾರೆ ಬಂಡ ಪುಂಡರು. ತಾಳ್ಮೆ ಅನ್ನುವ ಜಾಗದಲ್ಲಿ ಸ್ವಲ್ಪ ಸಿಟ್ಟನ್ನಾದ್ರೂ ಇದ್ದರೆ ಈ ಸಮಾಜ ಎಂದೋ ಸರಿಯಾಗಿ ಹೋಗಿಬಿಡ್ತಿತ್ತು. ನಿಮ್ಮಂತವರು ಕಡೆಗೆ ಕಾಣಿಸುತ್ತಿರುವ ಈ ಹಲ್ಕಟ್ ಸಮಾಜ ಅಂತವರಿಗೆ ಬುದ್ಧಿ ಕಲಿಸಬೇಕಣ್ಣ, ಬುದ್ಧಿ ಕಲಿಸಬೇಕು. ನ್ಯಾಯ ನ್ಯಾಯ ಎಂಬುದು ಶ್ರೀಮಂತರ ಮನಿ ಕಾಯುವ ನಾಯಿಯಾಗಿರುವಾಗ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕಪ್ಪ ನ್ಯಾಯ? ಅಣ್ಣ, ಅಂದರೆ ಕಷ್ಟಪಟ್ಟು ದುಡಿಯುವ ರೈತನಿಗೆ ನ್ಯಾಯನೇ ಇಲ್ಲ ಅಂತೀಯ? ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ಅಂದಾಗ ನಾಳೆ ನಾನು 4 ಮಂದಿ ತೆಗೆದುಕೊಂಡು ವಿಚಾರಿಸುತ್ತೇನೆ. ಸಹನೆಯಿಂದ ಬಂದರೆ ಶಾಂತಿ ದೂತನಾಗಬೇಕು. ಅಕಸ್ಮಾತ್ ಸಮರಕ್ಕೆಂದು ಇಳಿದರೆ ಕ್ರಾಂತಿಯ ಗೋಪುರವಾಗಬೇಕು. ಅಂದಾಗ ಮಾತ್ರ ನ್ಯಾಯಕ್ಕೆ ಅರ್ಥ ಸಿಗೋದು. ನಿಜಾತಿಗೆ ನಿನ್ನ ಮಾತು ನಿಜ. ರೈತರ ಜೀವನ ಜೊತೆ ಆಟವಾಡಿದ ಆ ಕಳಪೆ ಬೀಜ ಕೊಟ್ಟ ಮಾಲೀಕನಿಗೆ ಅವನು ಯಾವನೇ ಆಗಿರಲಿ ಅವನ ರುಂಡವನ್ನು ಕತ್ತರಿಸಿ ಈ ಸಮಾಜಕ್ಕೆ ನಾನು ಹೇಳುವೆ, ಇದು ರೊಚ್ಚಿಗೆದ್ದ ರೈತ ಕೊಟ್ಟ ಶಿಕ್ಷೆ ಅಂತ. ನಿಲ್ಲು ನಂದೀಶ, ಉಗುರಿನಲ್ಲಿ ಆಗೋ ಕೆಲಸಕ್ಕೆ ಕೊಟ್ಲಿ ಯಾಕೆ? ನೋಡು, ಅದನ್ನೆಲ್ಲ ನಿಮ್ಮಣ್ಣನವರು ವಿಚಾರ ಮಾಡ್ತಾರೆ. ನಡಿ, ಅಡಿಗೆ ರೆಡಿ ಆಗಿದೆ, ಊಟ ಮಾಡ್ಬಾ. ವಿಚಾರಿಸುತ್ತೇನೆ, ನೀನು ಬಸಪ್ಪನ ಕರೆದುಕೊಂಡು ಆಯ್ತು ಅಣ್ಣ. ನರಸಿಂಹ ಕಳ್ಳ ಓಟದಿಂದ ಆರಿಸಿ ಬಂದು ಸುಳ್ಳ ಕೊಂಪ್ಲಿಯ ಮುಖಾಂತರ
ಸರ್ವ ಸಾಮಾನ್ಯ ಜನರ ಜೊತೆ ಆಟ ಆಡುವ ಶಿಖಂಡಿ, ಮುಗಿಯಿತು ನಿನ್ನ ಅಟ್ಟಹಾಸವನ್ನು ಮೆಟ್ಟಲಿಲ್ಲಕ್ಕೆ ಬಂದಿದ್ದಾನೆ ಈ ಶಿವಲಿಂಗ. ನಾನೇ ಸರ್ಕಾರ, ನಂದೇ ಅಧಿಕಾರ ಎಂದು ಸೊಕ್ಕಿನಿಂದ ಮೆರೆಯುತ್ತಿರೋ ನಿನಗೆ ನಾಳೆ ಪಂಚಾಯತಿ ಕಟ್ಟೆಯಲ್ಲಿ ನಿಲ್ಲಿಸಿ ದಂಡ ವಸೂಲು ಮಾಡದಿದ್ದರೆ ರೈತರಿಗೆ ವಚನ ಕೊಟ್ಟಿದ ಒಕ್ಕಲಿಗೆ ನಾನಲ್ಲ, ಬರುತ್ತೇನೆ.